ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಧರ್ಮದ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದು ಸಿದ್ಧಾಂತ. ನಮ್ಮ ಲಿಂಗಾಯತ ಧರ್ಮದ ಸಿದ್ಧಾಂತ ಅಂದ್ರೆ ಅದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ, ಅಥವಾ ಇನ್ನೂ ಸರಿಯಾಗಿ ಹೇಳಬೇಕಂದ್ರೆ ಶೂನ್ಯ ಸಿದ್ಧಾಂತ. ಶಕ್ತಿ ಪರಮಾತ್ಮನಲ್ಲಿ ನಿಹಿತವಾಗಿಯೇ ಇರುತ್ತೆ, ಹೊರಗಿನಿಂದ ಬರುವಂತಹದ್ದಲ್ಲ, ಅಥವಾ ಯಾವುದಾದ್ರೂ ಪರಿಣಾಮದಿಂದ ಉಂಟಾಗುವಂತಹದ್ದಲ್ಲ. ಪರಮಾತ್ಮ ತನ್ನ ಲೀಲೆಗಾಗಿ ಶಕ್ತಿಯನ್ನ ಉತ್ಪತ್ತಿ ಮಾಡಿ ಅಥವಾ ತನ್ನ ಅಂತರ್ಗತವಾದಂತಹ ಶಕ್ತಿಯನ್ನ ಬಹಿರ್ಮುಖ ಮಾಡಿ ಈ ಸೃಷ್ಟಿಕ್ರಿಯೆಯನ್ನು ನಡೆಸ್ತಾನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಪರಮಾತ್ಮನ ಸ್ಥಿತಿ ಈ ಸೃಷ್ಟಿ ಆಗೋದಕ್ಕೆ ಮುಂಚೆ ಹೇಗಿತ್ತು? ಅವನಿಗೆ ಪರಮಾತ್ಮ ಅನ್ನುವ ಹೆಸರು ಬರಬೇಕಾದ್ರೆ ಜೀವಾತ್ಮಗಳಿದ್ರೆ ಮಾತ್ರ ಪರಮಾತ್ಮ ಅಂತ ಬರ್ತದೆ. ಜೀವ ಸಣ್ಣದು, ಪರಮ ದೊಡ್ಡದು. ಪರಮ ಅಂದ್ರೆ ದೊಡ್ಡದು ಅಂತ, ಶ್ರೇಷ್ಠ ಅಂತ ಅರ್ಥ. ಆ ಪರಮನಿಗೆ ಪರಮ ಅಂತ ಹೆಸರು ಬರ್ಬೇಕಾದ್ರೆ ಜೀವ ಇರಲೇಬೇಕಾಗುತ್ತೆ. ಆದ್ರೆ ಸೃಷ್ಟಿ ಆಗೋದಕ್ಕೆ ಮುಂಚೆ ಅಂದ್ರೆ ಜಗತ್ತು ಇಲ್ಲ, ಜೀವವೂ ಇಲ್ಲ, ಆವಾಗ ಹೇಗಿತ್ತು ಪರಮಾತ್ಮನ ಸ್ಥಿತಿ? ಬಹಳ ಅದ್ಭುತವಾಗಿ ಶರಣರು ಅದನ್ನು ಹೇಳ್ತಾರೆ. ಅದನ್ನ ಭಾರತೀಯರು ಮೂಲತಃ ಉಪನಿಷತ್ತುಗಳು ಹೇಳಿದ್ವು, ಆದ್ರೆ ಪುರಾಣಗಳು ಅದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಅಂತ ಕಾಣಿಸುತ್ತೆ. ಅಥವಾ ಅರ್ಥ ಮಾಡ್ಕೊಂಡ್ರೂ ಕೂಡ ಉದ್ದೇಶಪೂರ್ವಕವಾಗಿ ಸಾಮಾನ್ಯ ಜನರಿಗೆ ತಿಳಿಯೋದಕ್ಕೋಸ್ಕರನೋ ಅಥವಾ ಜಾತಿ ಮತ ಪಂಥಗಳನ್ನ ಹುಟ್ಟಾಕೋದಕ್ಕೋಸ್ಕರನೋ ತಮ್ಮದೇ ಆದಂತಹ ಪದ್ಧತಿಗಳನ್ನ ಹಾಕೋದಕ್ಕೋಸ್ಕರ, ಹೇಗೆ ಸ್ಥಾಪಿತ ಧರ್ಮಗಳು ಹೆಂಗೆ ಬಂದ್ವಲ್ಲ ಹಾಗೆ ಮಾಡೋಕ್ಕೋಸ್ಕರ ಇವು ಬಂದವು. ಆದರೆ ಆ ಸ್ವಯಂಭೂ ಸ್ಥಿತಿಯನ್ನ ಶರಣರು ಕನ್ನಡ, ಅಚ್ಚ ಕನ್ನಡ ಭಾಷೆಯಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ. ಅಲ್ಲಮಪ್ರಭುಗಳದು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯವದಿಂದ ಆದಿಯಾಯಿತು, ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ, ಆ ಶರಣನಿಂದ ಸದಾಶಿವನಾದ, ಆ ಸದಾಶಿವನಿಂದ ಶಿವನಾದ, ಆ ಶಿವನಿಂದ ಈಶ್ವರನಾದ, ಈಶ್ವರನಿಂದ ರುದ್ರನಾದ, ರುದ್ರನಿಂದ ವಿಷ್ಣುವಾದ, ವಿಷ್ಣುವಿಂದ ಬ್ರಹ್ಮನಾದ. ಇಲ್ಲಿ ಸಹಜ ಅನ್ನುವಂತಹದ್ದನ್ನ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಸಹಜ ಅಂದ್ರೆ ಏನು ಇಲ್ಲದಂದು, ಅಥವಾ ತನ್ನ ಹುಟ್ಟಿಗೆ ಯಾರೂ ಕಾರಣವಿಲ್ಲದಂದು, ಇಲ್ಲದಾಗ ಇದ್ದಂತಹದ್ದು ಆ ಸ್ವಯಂಭೂ ಸ್ಥಿತಿ. ಅದನ್ನು ಕೂಡ 3 ಹಂತವಾಗಿ ಹೇಳ್ತಾರೆ. ಇದು ಉಪನಿಷತ್ನಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇದ್ದಂಗಿಲ್ಲ ಅದು. ಅಂದ್ರೆ ಸ್ವಯಂಭೂ ಸ್ಥಿತಿ ಇದೆ ಅಲ್ಲಿ, ಆದ್ರೆ ಆ ಸ್ವಯಂಭೂ ಸ್ಥಿತಿ ಉಂಟಾಗೋದಕ್ಕೆ ಮುಂಚೆ 3 ಸ್ಥಿತಿ ಹೇಳ್ತಾರೆ. ಅಂದ್ರೆ ಸಹಜ, ನಿರಾಳ, ನಿರಾಲಂಬ, ನಿರಾಳ, ನಿರವಯವ. ಅದಕ್ಕೆ ನಿಶೂನ್ಯ ಲಿಂಗ ಮತ್ತು ನಿರಾಳ ಲಿಂಗ, ನಿಷ್ಕಲ ಲಿಂಗ, ನಿರವಯವ ಲಿಂಗ, ನಿಷ್ಕಲ ಲಿಂಗ. ಅಲ್ಲಿ ನಿಷ್ಕಲ ಲಿಂಗದಿಂದ ಸ್ವಯಂಭೂ ಅನ್ನೋ ಸ್ಥಿತಿ ಉಂಟಾಗುತ್ತೆ. ಅದನ್ನು ಪ್ರಭುದೇವರು ನಮಗಿನ್ನೂ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಸೃಷ್ಟಿ ಆಗೋದಕ್ಕೆ ಮುಂಚೆ ಹೇಗಿತ್ತು ಅದನ್ನು ತಿಳ್ಕೊಂಬಿಟ್ರೆ ಸಾಕು. ಆದಿ ಆಧಾರವಿಲ್ಲದಂದು, ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ನಿಶೂನ್ಯವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಗುಹೇಶ್ವರ
ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಇದು ಹರಿಹರನಿಗಾಗ್ಲಿ ರಾಘವಾಂಕನಿಗಾಗ್ಲಿ ಅಥವಾ ಚಾಮರಸನಿಗೂ ಕೂಡ, ಚಾಮರಸನಿಗೆ ಅರ್ಥ ಆಗಿತ್ತು, ಆದ್ರೆ ಅದನ್ನ ಪುರಾಣೀಕರಿಸೋದಕ್ಕೆ ಹೋಗಿ ಪ್ರಭುದೇವರನ್ನ ಸಾಧನೆನೇ ಮಾಡಿಸ್ಲಿಲ್ಲ ಅವನು. ಪ್ರಭುದೇವ್ರನ್ನ ಅವತಾರ ಪುರುಷರು ಮಾಡಕ್ ಹೋಗ್ಬಿಟ್ಟ. ಅಂದ್ರೆ ಶಿವನಿಂದ ನೇರವಾಗಿ ಕೈಲಾಸದಿಂದ ಬಂದ್ಬಿಟ್ರು, ಅಥವಾ ಸುಜ್ಞಾನಿ ನಿರಹಂಕಾರರಿಗೆ ತಪಸ್ಸಿನ ಫಲವಾಗಿ ಅಯೋನಿಜರಾಗಲ್ಲ ಕೈಯಲ್ಲಿ ಬಂದು ಸಿಕ್ಬಿಟ್ರು ಅಂತ ಹೇಳಿ ಬರೆದು ಬಿಡ್ತಾನ. ಇವೆಲ್ಲ ಸತ್ಯಕ್ಕೆ ವಿರುದ್ಧವಾದವು ಮತ್ತು ಸಂಶಯಕ್ಕೆ ಕಾರಣವಾದಂಥವು. ಧರ್ಮ ಯಾವಾಗಲೂ ಹಾಳಾಗೋದು ಹಿಂಗೇನೆ. ಪುರಾಣಿಕರ ಕೈಗೆ ಸಿಕ್ಕರೆ ಧರ್ಮ ಹಾಳಾಗೋಗ್ಬಿಡುತ್ತೆ. ಅಂದ್ರೆ ಧರ್ಮವನ್ನ ಅವರು ಸಾಮಾನ್ಯ ಜನರಿಗೆ ತಿಳಿಸ್ಬೇಕು, ಅಥವಾ ತಾನು ನಂಬಿದ ನಾಯಕನನ್ನ, ತಾನು ನಂಬಿದ ಗುರುವನ್ನ, ಅವನನ್ನ ಅಯೋನಿಜನನ್ನಾಗಿ ಮಾಡಕ್ ಹೋಗಿ, ಅವತಾರ ಪುರುಷರನ್ನ ಮಾಡಕ್ ಹೋಗಿ ವಾಸ್ತವಿಕ ಸಂಗತಿಯನ್ನು ಮುಚ್ಚಿಟ್ಟು ಬಿಡ್ತಾರೆ, ಅಥವಾ ವಾಸ್ತವಿಕ ಸಂಗತಿ ಕಡೆ ಗಮನನೇ ಕೊಡಲ್ಲ ಅವರು. ಬರೀ ಇದು ಪ್ರಭುದೇವರ ವಿಷಯದಲ್ಲಿ ಅಥವಾ ಲಿಂಗಾಯತ ಧರ್ಮದ ವಿಷಯದಲ್ಲಿ ಅಷ್ಟೇ ಆಯ್ತು ಅಂತಲ್ಲ. ನಮ್ಮ ವೇದಗಳ ಕಾಲದಿಂದ ರಾಮ, ಕೃಷ್ಣ, ಹರಿಶ್ಚಂದ್ರನ್ನೇನು ದೇವ್ರನ್ನ ಮಾಡಲಿಲ್ಲ, ಹರಿಶ್ಚಂದ್ರನ ಭಕ್ತನಾಗೆ ಉಳಿಸಿದ್ರು. ಆದ್ರೆ ರಾಮಕೃಷ್ಣರು ಕೂಡ ಅವರು ಮಾನವರು, ಮೊದಲಿಗೆ ಭವ್ಯ ಮಾನವರು, ದಿವ್ಯ ಮಾನವರು. ಅವ್ರನ್ನ ದೇವರ ಅವತಾರ ಅಂತ ಮಾಡಕ್ ಹೋಗಿ ಅವತಾರನ ಏನ್ ಬೇಕಾದ್ರೂ ಮಾಡ್ಬಿಡು. ಶ್ರೀಕೃಷ್ಣ ಜೈಲಲ್ಲಿ ಹುಟ್ಟಿದಾಗ ಆ ಏನು ಎಲ್ಲವೂ ಬೇಡಿಗಳೆಲ್ಲ ತಕ್ಕೊಂಡ್ಬಿಟ್ಟು, ತಾವಾಗೆ ಕಳಚಿ ಬಿದ್ದ್ಬಿಟ್ವು. ಆಮೇಲೆ ಬಾಗಿಲು ತಕ್ಕೊಳ್ತು. ಆ ಕಡೆ ಯಮುನಾ ನದಿ ದಂಡೆಗೆ ಆ ಕಡೆ ಗೋಕುಲ ಇರುತ್ತೆ, ನಂದ ಗೋಕುಲ. ಅಲ್ಲಿಗೆ ತಗೊಂಡೋಗಿ ಇಟ್ಟು ಬೇರೆ ಮಗುವನ್ನು ತಂದು ಕೊಡ್ಬೇಕು. ಅದು ಹೋದ, ಮಳೆ ಬರ್ತಾ ಇತ್ತು, ಆಮೇಲಿಂದ ನದಿ ತುಂಬಿ ಹರಿತಾ ಇತ್ತು. ವಸುದೇವನಿಗೆ ದಾರಿ ಬಿಡ್ತು, ನದಿನೇ ದಾರಿ ಬಿಟ್ಬಿಡ್ತು ಅಂತ ಎಲ್ಲ ಬರೆದ್ರು. ಇದರಲ್ಲಿ ಸತ್ಯ ಎಷ್ಟು? ಆ ಘಟನೆ ನಡೆದಿರೋದಂತೂ ಸತ್ಯ. ಕೃಷ್ಣ ಹುಟ್ಟಿದ್ದು ಕಂಸನನ್ನ ಎದುರು ಹಾಕ್ಕೊಂಡು ಅವನನ್ನ ಸಂಹಾರ ಮಾಡಿದ್ದು, ಅಥವಾ ಅವನನ್ನ ಸೋಲಿಸಿ, ಅಂದ್ರೆ ದುಷ್ಟತನವನ್ನ ಸೋಲಿಸಿ ಶಿಷ್ಟತನವನ್ನ ಅವನು ಸ್ಥಾಪನೆ ಮಾಡಿದ್ದು ಇದೇನು ಸುಳ್ಳಲ್ಲ. ಆದರೆ ಆ ಸತ್ಯದ ಜೊತೆಗೆ ಆ ಸತ್ಯವನ್ನು ಅಲಂಕಾರ ಮಾಡೋಕ್ಕೋಸ್ಕರವಾಗಿ ಅಥವಾ ವೈಭವೀಕರಿಸೋದಕ್ಕೋಸ್ಕರವಾಗಿ ಕೃಷ್ಣನನ್ನ ದೇವರ ಅವತಾರ ಅಂತ ಮಾಡೋದಕ್ಕೆ ಹೋಗಿ ಸತ್ಯ ಸಂಗತಿಗಳನ್ನ ಬದಿಗೆ ಸರಿಸ್ಬಿಡ್ತಾರೆ, ಅಥವಾ ಕಲಸು ಮೇಲೋಗರ ಮಾಡಿಬಿಡ್ತಾರೆ. ಆವಾಗ ಸಮಸ್ಯೆ ಆಗೋದೇನು ಅಂದ್ರೆ, ಯಾರು ಭಾವುಕ ಭಕ್ತರಿರ್ತಾರೋ ಅಥವಾ ಯಾರು ಅನುಯಾಯಿಗಳು ಅಂತಿರ್ತಾರೋ ಅವರು ಕೂಡ ಅದನ್ನ ಪೂರ್ಣವಾಗಿ ನಂಬಿ ಆತರ ಆಗ್ತಾರೆ ಅಂತಲ್ಲ, ಆತರ ಆಗಕ್ಕೆ ಹೋಗಲ್ಲ. ಅವರು ಪುರಾಣಗಳನ್ನು ಹೇಳ್ಕೊಂಡು, ಕೀರ್ತನೆಗಳನ್ನು ಮಾಡ್ಕೊಂಡು, ಹರಿಕಥೆಗಳನ್ನು ಮಾಡಿಕೊಂಡು ಜೀವನ ಯಾಪನೆ ಮಾಡಿಬಿಡ್ತಾರೆ. ನಾವು ಚಿಕ್ಕವರಿದ್ದಾಗ ಒಬ್ರು ಒಳ್ಳೆ ಹರಿಕಥೆ ವಿದ್ವಾಂಸರಿದ್ರು. ನಮಗೆ ನಿಜವಾಗಿ ಭಕ್ತಿ ಉದ್ದೀಪನ ಆಗಿದ್ದೆ ಅವರಿಂದ ಅಂತ ಹೇಳ್ಬೇಕು. ಗುರುರಾಜ ನಾಯ್ಡು ಅಂತ ಹೇಳಿ ಒಳ್ಳೆ ಭಕ್ತರು, ಒಳ್ಳೆ ಕಥೆಗಾರರು. ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ ನಮಗೆ ದ್ವಾಪರ ಯುಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಶ್ರೀಕೃಷ್ಣ ಅವತಾರ ರೇಡಿಯೋದಲ್ಲಿ ಕಥಾ ಕಾಲಕ್ಷೇಪ ಅಂತಾನೆ ಒಂದು ಕಾರ್ಯಕ್ರಮ ಹಾಕ್ತಿದ್ರು. ಕಥಾ ಕಾಲಕ್ಷೇಪ ಅಂತ ಹೆಸರಿಟ್ಬಿಟ್ಟಿದ್ರು. ಈ ಕಡೆ ಎಲ್ಲ ಉತ್ತರ ಕನ್ನಡದಲ್ಲಿ ಕೀರ್ತನ ಅಂತಾರೆ, ಅಲ್ಲಿ ಹರಿಕತೆ ಅಂತಾರೆ. ಅದಕ್ಕೆ ಹರಿಕತೆ ಅಂದ್ರೆ ಶಿವಕಥೆಗೂ ಹರಿಕತೆನೆ ಅಂದ್ಬಿಡ್ತಾರೆ. ಅದಕ್ಕೆ ಆಕಾಶವಾಣಿಯವರು ಏನ್ ಮಾಡಿದ್ರು, ಕಥಾ ಕಾಲಕ್ಷೇಪ, ಕಥೆಯಲ್ಲಿ ಕಾಲಕ್ಷೇಪ ಮಾಡೋಣ, ಕಾಲ ಕಳೆಯೋಣ ಅನ್ನೋದಕ್ಕೆ ಒಂದು ಕಾರ್ಯಕ್ರಮ ಹಾಕಿದ್ರು. ಅದರಲ್ಲಿ ನಾನು 3ನೇ ಕ್ಲಾಸೋ 4ನೇ ಕ್ಲಾಸೋ ಇರಬೇಕು ನಾನು. ಆವಾಗ ಅದನ್ನ 2:30 3:30ವರೆಗೆ ಕಥೆ ಹಾಕಿದ್ರು. ಅದನ್ನು ರೇಡಿಯೋದಲ್ಲಿ ಕೇಳ್ತಾ ಇದ್ರೆ ಇಷ್ಟು ಸಂತೋಷ ಆಗೋದು ಅಂದ್ರೆ, ನಮ್ಮನ್ನ ದ್ವಾಪರ ಯುಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಅದನ್ನ ನೆನೆಸ್ಕೊಂಡಾಗ್ಲೆಲ್ಲ ಸಂತೋಷ ಆಗ. ಆದ್ರೆ ಅವ್ರ ಜೀವನ ನೋಡಿದಾಗ, ಅವರು ಒಳ್ಳೆ ಕಥೆಗಾರರು,
ಆ ಕಲಾವಿದರು, ಸಂಗೀತಗಾರರು ಎಲ್ಲ ಸರಿ ಕುಡಿದು 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 52ನೇ ವಯಸ್ಸಿಗೆ ತಮ್ಮ ಜೀವನವನ್ನು ಮುಗಿಸ್ಕೊಂಡ್ಬಿಟ್ರು. ಜೀವನ ಮುಗಿದೋಯ್ತು, ಪ್ಯಾರಾಲಿಟಿಕ್ ಆಗಿ ಒಂದೇ ದಿವಸದಲ್ಲೇ ಅವ್ರ ಜೀವನ ಅಂತ್ಯ ಆಗೋಗ್ಬಿಡ್ತು. ಇಲ್ಲಿ ಶರಣರು ಅಂದ್ರೆ ಸ್ಥಾಪಿತ ಧರ್ಮಗಳು, ಬೌದ್ಧ, ಜೈನ, ಲಿಂಗಾಯತ ಧರ್ಮಕ್ಕೂ ಮತ್ತು ಏನು ಈಗ ವೈದಿಕ ಅಥವಾ ಶೈವ ಧರ್ಮಕ್ಕೂ ಅಂದ್ರೆ ಇವು ಸ್ಥಾಪಿತ ಗುರು ಅಥವಾ ಒಂದು ನಿರ್ದಿಷ್ಟ ಉದ್ದೇಶ ಇಲ್ಲ. ಅಲ್ಲಿ ಭಕ್ತಿಯೇ ಮುಖ್ಯ ಉದ್ದೇಶ. ಅಲ್ಲಿ ಏನಾಗತ್ತೆ, ಇಲ್ಲಿ ಶರಣರು ಗುರು ಮುಟ್ಟಿ ಗುರು ಆಗೋದು, ಲಿಂಗ ಮುಟ್ಟಿ ಲಿಂಗ ಆಗೋದು. ನಿನ್ನಲ್ಲಿ ಬದಲಾವಣೆ ಬರಬೇಕು. ನಿನ್ನಲ್ಲಿ ಬದಲಾವಣೆ ಬರದೆ ಹೋದ್ರೆ, ನೀನು ಧ್ಯಾನ ಮಾಡದೆ ಹೋದ್ರೆ, ನೀನು ಗುರುವಿನ ತತ್ವವನ್ನು ಅಳವಡಿಸ್ಕೊಳ್ಳದೆ ಹೋದ್ರೆ, ನೀನ್ ಕತೆ ಹೇಳಿಯೂ ಪ್ರಯೋಜನ ಇಲ್ಲ, ಬಿಟ್ಬಿಡು ಅನ್ನೋ ಲೆಕ್ಕಕ್ಕೆ ಬಂದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ, ಶ್ರೀಕೃಷ್ಣ ಅವತಾರವನ್ನ, ಶ್ರೀಕೃಷ್ಣ ಮಹಿಮೆಯನ್ನ, ಶ್ರೀರಾಮನ ಮಹಿಮೆಯನ್ನ, ಹರಿಶ್ಚಂದ್ರನ ಮಹಿಮೆಯನ್ನ ಕೊಂಡಾಡ್ಕೊಂತ ಹೋಗ್ಬಿಡುದು. ನೀನ್ ಹಂಗ ಆಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಈ ಜನ್ಮದಲ್ಲ ಗೊತ್ತಿಲ್ಲ. ಅದಕ್ಕೆ 4 ಪದವಿಗಳನ್ನು ಕೂಡ ಅವರು ಮಾಡಿದ್ರು. ಸಾಲೋಕ್ಯ, ಸಾಮೀಪ್ಯ, ಸಾರೋಪ್ಯ, ಸಾಯುಜ್ಯ ಅಂತ ಹೇಳ್ಬಿಟ್ಟು 4 ಪದವಿಗಳನ್ನು ಕೂಡ ಮಾಡಿದ್ರು. ಒಂದೊಂದು ಜನ್ಮದಲ್ಲಿ ಅಥವಾ 2 ಜನ್ಮದಲ್ಲಿ 10 ಜನ್ಮದಲ್ಲಿ ನೀನು ಅದನ್ನ ಸಾಧಿಸ್ಕೊಂತ ಒಂದ್ ದಿವಸ ನೀನು ವಿಷ್ಣು ರೂಪನೇ ಆಗ್ಬಿಡ್ತೀಯ ಅಥವಾ ಶಿವರೂಪನೇ, ಕೈಲಾಸದಲ್ಲಿ ಶಿವರೂಪನೇ ಆಗ್ಬಿಡ್ತೀಯ ಅಂದ್ರು. ಮತ್ ಮುಂದಿನವ್ರು ಅದನ್ನ ಕೆಲವ್ರು ಒಪ್ಪಿದ್ರು, ಕೆಲವ್ರು ಒಪ್ಪಲಿಲ್ಲ, ಹಿಂಗಾಯ್ತು. ಆದ್ರೆ ಮತ್ತೆ ಎಲ್ಲ ಕೂಡಿಸ್ಕೊಂಡ್ಬಿಟ್ರು. ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮದಲ್ಲಿ ಕೂಡಿಸಕ್ಕೆ ಅವಕಾಶ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಮತಪಂಥಗಳು ಜಾಸ್ತಿ ಇರಲಿಲ್ಲ. ಅಲ್ಲಿ ಯೇಸು ಹುಟ್ಟೋಕ್ ಮುಂಚೆ ಅಲ್ಲೂ ದೇವತೆಗಳಿದ್ದು, ದೇವತೆಗಳ ಕಲ್ಪನೆ ಇತ್ತು ಯಹೂದಿ ಧರ್ಮದಲ್ಲಿ. ಅದಕ್ಕೆ ಆ ದೇವತೆಗಳಿಲ್ಲ, ಪರಮಾತ್ಮ ಒಬ್ಬನೇ, ಅವನು ಕರ್ತ ಒಬ್ಬನೇ, ಕ್ರಿಯೇಟರ್ ಒಬ್ಬನೇ ಅಂತ ಯೇಸು ಕ್ರಿಸ್ತ ಪ್ರತಿಪಾದನೆ ಮಾಡಿದಕ್ಕೆ ಅವನಿಗೆ ಶಿಲ್ಬೆಗೆ ಹಾಕಿದ್ದು. ಮಹಮ್ಮದ್ ಪೈಗಂಬರ್ ಕೂಡ ಅಷ್ಟೇನೆ, ದೇವ್ರ ಒಬ್ಬನೇ, ಅಲ್ಲ ಒಬ್ಬನೇ ಅಂದ ಕೂಡಲೇ ಯುದ್ಧ ಶುರುವಾಯ್ತಲ್ಲಿ. ಅಲ್ಲ ಒಬ್ಬನೇ ಅಲ್ಲ, ದೇವತೆಗಳಲ್ಲಿ ಇದ್ದಾರೆ ಅಂತ ಅಂದ್ಕೂಡ್ಲೆ ಅಲ್ಲಿ ಏನು ಮೆಕ್ಕಾದಿಂದ ಮದೀನಕ್ಕೆ, ಮೆಕ್ಕಕ್ಕೆ ಅವರು ಹೋಗ್ಬೇಕಾದಂತ ಪ್ರಸಂಗ, ಯುದ್ಧಗಳು ಪ್ರಾರಂಭ, ಹೊಡೆದಾಟಗಳು ಶುರುವಾದವು. ಅಲ್ಲಿ ಅವರು ಸ್ಥಾಪನೆ ಮಾಡಿ ಏನು ಸಂಸ್ಕಾರ ಇಲ್ಲದಂತಹ ಜನರಿಗೆ ಸಂಸ್ಕಾರ ಕೊಟ್ಕೊಂತ ಹೋದ್ರು ಮಹಮ್ಮದ್ ಪೈಗಂಬರ್. ಅವ್ರದ್ದು ಹಂಗೆ ಪರಂಪರೆ ಮುಂದುವರ್ಕೊಂತ ಬಂತು. ಯೇಸು ಕ್ರಿಸ್ತನ ಅನುಯಾಯಿಗಳು ಕೂಡ 10 ಜನ ಇದ್ರು. ಅವರು ಹೇಗೆ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಅವರು ಸರಿಯಾಗಿ ಪ್ರಚಾರ ಮಾಡ್ಕೊಂತ ಬಂದ್ರು. ಮತ್ತು ಅಲ್ಲಿ ಆಹಾರದ ನಿರ್ಬಂಧ ಇಲ್ಲ. ಲಿಂಗಾಯತ ಧರ್ಮ, ಜೈನ ಧರ್ಮ, ಅದನ್ನ ಇನ್ನೊಂದ್ಸರಿ ಹೇಳ್ತೀನಿ, ಈಗ ಸಮಯ ಸಾಕಾಗಲ್ಲ. ಮುಂದೆ ಸಮಾಜಶಾಸ್ತ್ರ, ನೀತಿಶಾಸ್ತ್ರ ಅದೆಲ್ಲ ಒಂದೊಂದೇ ಬರುತ್ತೆ, ಅವಾಗ ಹೇಳ್ತೀನಿ. ಇಲ್ಲಿ ದೇವ್ರ ವಿಷಯ ಬಂದಾಗ ಅಂದ್ರೆ ಮನುಷ್ಯರನ್ನ ದೇವರನ್ನಾಗಿ ಮಾಡಕ್ ಹೊರಟ್ರು ನಮ್ಮ ಸಾಂಪ್ರದಾಯಿಕ ಧರ್ಮಗಳು, ಶೈವ ಧರ್ಮ, ವೈಷ್ಣವ ಧರ್ಮ, ಇವೆಲ್ಲ ವೈದಿಕ ಧರ್ಮ, ಇವೆಲ್ಲ. ಲಿಂಗಾಯತ ಧರ್ಮ ಮೊದಲು ಶರಣರು ಅವುಗಳಲ್ಲೇ ಬೆಳೆದಂಥವ್ರು. ಇಲ್ಲಿ ಸರಿಯಾಗಿ ನಾವು ತಿಳ್ಕೋಬೇಕು. ಶರಣ ಧರ್ಮಕ್ಕೆ ಬಂದಂಥವ್ರೆಲ್ಲರೂ, ಅನುಭವ ಮಟ್ಟಕ್ಕೆ ಬಂದವರು ಮೊದಲು ಶೈವ ಅಥವಾ ಸಪ್ತಶೈವಗಳಲ್ಲಿ ಯಾವುದೋ ಒಂದಕ್ಕೆ ಸೇರಿದವರು, ವೈಷ್ಣವ ಧರ್ಮಕ್ಕೆ ಸೇರಿದವರು, ಯಾವ ಧರ್ಮಕ್ಕೂ ಸೇರ್ಲಾರ್ದವರು ಬಂದಿಲ್ಲ. 770 ಅಮರಗಣಗಳಲ್ಲಿ ಯಾವುದಾದ್ರೂ ಒಂದು ಧರ್ಮಕ್ಕೆ, ಶೂದ್ರರು ಅಸ್ಪೃಶ್ಯರು ಅಂತ ಏನಿದ್ರಲ್ಲ ಅವ್ರಿಗೆ ಧರ್ಮ ಕೊಟ್ಟಿರ್ಲಿಲ್ಲ. ಅದಕ್ಕೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಅಂಬಿಗರ ಚೌಡಯ್ಯನವ್ರು ಬಹಳ ಚಂದ ಹೇಳ್ತಾರೆ, ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣನಲ್ಲ, ವೃಷಭ ವಾಹನನಲ್ಲ, ಋಷಿಯ ಮಗಳೊಡನಿದ್ದಾತನಲ್ಲ. ಯಾವ ಕುರುಹು ಇಲ್ಲದಾತಂಗೆ ಹೆಸರೇನಂದ ನಂಬಿಗರ ಚೌಡಯ್ಯ. ಇದು ಸ್ವಯಂಭೂ ಕಲ್ಪನೆ. ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು ಅಂತ ಹೇಳುವಾಗ ಈ ಪ್ರತಿಪಾದನೆಯನ್ನ ಶರಣರು ಮುಂದೆ ಮಾಡಿ, ಅಂಬಿಗರ ಚೌಡಯ್ಯನವರು, ಡೋಹರ ಕಕ್ಕಯ್ಯನವರು, ಮಾದಾರ ಚೆನ್ನಯ್ಯನವರು, ಇವ್ರು ಯಾರು ಕೈಲಾಸದ ಶಿವನನ್ನ ಸ್ಮರಣೆ ಮಾಡಿಲ್ಲ. ಮೊದಲು ಮಾಡಿರಬಹುದು, ಆದ್ರೆ ವಚನಗಳನ್ನು ಬರೆಯೋ ಹೊತ್ತಿಗೆ ಅವ್ನು ಮೊದಲು ಮಾಡಕ್ ಅವಕಾಶನೂ ಇರ್ಲಿಲ್ಲ ಅವರಿಗೆ. ಹರಿಹರಾದಿಗಳು ಸುಳ್ಳು ಹೇಳಿದ್ರು, ಸುಳ್ಳು ಬರೆದ್ರು. ಅವರನ್ನ ಶೈವೀಕರಣ ಮಾಡೋದಕ್ಕೋಸ್ಕರವಾಗಿ
ಮಾದಾರ ಚೆನ್ನಯ್ಯನ ಕಥೆಯನ್ನ, ಡೋಹರ ಕಕ್ಕಯ್ಯನ ಕಥೆಯನ್ನ ತಿರುಚಿದ್ರು ಸಂಪೂರ್ಣವಾಗಿ. ಆದ್ರಿಂದ ನಾವಿಲ್ಲಿ ಸರಿಯಾಗಿ ತಿಳ್ಕೋಬೇಕು. ಶರಣ ಧರ್ಮವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿಂದ ಬರ್ಬೇಕು ನಾವು. ಅಂದ್ರೆ ಶೂನ್ಯ ಸ್ಥಿತಿಯಿಂದ ಪರಮಾತ್ಮನನ್ನ ವರ್ಣಿಸ್ತಾರಲ್ಲ, ಅಲ್ಲಿ ನಮ್ಮ ಈಶ್ವರ ನಿರಾಕಾರ ನಿರ್ಗುಣ, ಅವನು ಸಾಕಾರ ಆಗ್ತಾ ಆಗ್ತಾ ಮಹಾಲಿಂಗ. ಅಲ್ಲಿ ಈಶ್ವರ ಸದಾಶಿವ, ಶಿವ, ರುದ್ರ, ವಿಷ್ಣುನು ಕೂಡ ಪ್ರಭುದೇವರು ವರ್ಣಿಸಿದರು. ಹಾಗಾಗಿ ಕವಿಗಳಿಗೆ ಏನನ್ನಿಸ್ತು, ಇದು ಕೈಲಾಸ ಧರ್ಮನೇ ಅನ್ನಿಸ್ತು. ಅಲ್ಲಿ ಪ್ರಭುದೇವರು ಹೇಳಿದ ಉದ್ದೇಶ ಬೇರೆ, ಅರ್ಥ ಆಗಲಿ ಅಂತ ನಿರಾಕಾರ ತತ್ವವನ್ನು ಅರ್ಥ ಮಾಡಿಸೋಕ್ಕೋಸ್ಕರ ದೇವತೆಗಳ ಹೆಸರು ಹೇಳಿದ್ರು. ಅದನ್ನ ಇವರು ಕವಿಗಳು ಯಥಾವತ್ ಮೊದ್ಲೇನು ಸಾಂಪ್ರದಾಯಿಕವಾಗಿತ್ತಲ್ಲ ಹಂಗೆ ತಗೊಂಡ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಅದು ಕವಿಗಳದು ತಪ್ಪು, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಥವಾ ಅವ್ರ ಧರ್ಮವಂತರ ಅಲ್ಲ, ಹಂಗೆ ಹೇಳಕ್ಕಾಗಲ್ಲ. ಅವರಲ್ಲೂ ಏನೋ ಉದ್ದೇಶ ಇರಬಹುದು, ಒಳ್ಳೆ ಉದ್ದೇಶ ಇರಬಹುದು. ಆದ್ರೆ ಅದು ಮುಂದೆ ಬರ್ತಾ ಬರ್ತಾ ಕಲಸು ಮೇಲೋಗರ ಆಗಕ್ಕೆ ಕಾರಣ ಆಯ್ತು. ಈಗ ನಾವು ಸರಿಯಾಗಿ ತಿಳ್ಕೊಳ್ಳೋಣ. ನಮ್ದು ನಿರಾಕಾರ, ಅದರ ಕುರುಹು ಇಷ್ಟಲಿಂಗ. ಅದನ್ನ ಮುಂದೆ ಹೇಳ್ತೀನಿ, ಒಂದೊಂದೇ ಬರುತ್ತೆ. ಈಗ ನಾವು ಸ್ವಯಂಭೂ ಸ್ಥಿತಿಯಿಂದ ಮುಂದೆ ಮಹಾಲಿಂಗ ಸ್ವರೂಪವನ್ನು ತಿಳ್ಕೊಳ್ಳೋಣ. ಸೃಷ್ಟಿ ಆಗುವಾಗ ಪರಮಾತ್ಮನ ಸ್ಥಿತಿ ಹೇಗಿತ್ತು ಅದನ್ನ ನಾಳಿಂದ ನೋಡೋಣ. ಸರ್ವರಿಗೂ ಶರಣ ಶರಣ.